ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಜೇಡರ ದಾಸಿಮಯ್ಯರ ವಚನ ಹೀಗಿದೆ. ಮರನೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗಣ ಆತ್ಮವನಾರು ಕಾಣದಂತಿರಿಸಿದೆ, ನೀ ಬೆರೆಸುವ ಭೇದಕ್ಕೆ ಬೆರಗಾದೆನು ರಾಮನಾಥ. ಈ ವಚನದ ಸಾರ ಹೀಗಿದೆ. ಮರದೊಳಗೆ ಅಗ್ನಿ ಇದ್ದರೂ ಅದು ಸುಡದಂತಿದೆ, ನೊರೆ ಹಾಲಿನೊಳಗೆ ತುಪ್ಪವಿದ್ದರೂ ಅದರ ಕಂಪು ವಾಸನೆಯಿಲ್ಲದೆ ಮರೆಯಾಗಿದೆ. ಆತ್ಮವನ್ನು ಅರಿಯಬೇಕಾದವನ ಶರೀರದೊಳಗೆ ಆ ಆತ್ಮವು ಕಾಣದಂತೆ ಇದೆ. ಹೀಗೆ ಒಂದೊಂದು ವಸ್ತುವಿನಲ್ಲಿ ಒಂದೊಂದು ವಸ್ತುವಿದ್ದರೂ ಕಾಣದಂತಿರಿಸಿದ ಮತ್ತು ಜಡದೇಹದಲ್ಲಿ ಇದ್ದು ನಿರ್ಲೇಪಿಯಾಗಿರುವ ಶಿವನ ಲೀಲೆಯನ್ನು ಕಂಡು ಆಶ್ಚರ್ಯವಾಗಿದೆ ಎಂಬ ಜೇಡರ ದಾಸಿಮಯ್ಯರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ದೇಹಧಾರಿಗಳಿಗೆ ಹೇಮಂತ ಋತುವಿನಲ್ಲಿ ಅಗ್ನಿ ಮತ್ತು ಗ್ರೀಷ್ಮ ಋತುವಿನಲ್ಲಿ ಶೀತದ ಛಾಯೆಯು ಹಿತಕರವೆನಿಸುತ್ತದೆ. ಇದಕ್ಕೆ ವಿಪರೀತವಾಗಿ ಚಳಿಗಾಲದಲ್ಲಿ ಪ್ರಿಯವೆನಿಸುವ ಅಗ್ನಿಯ ಛಾಯೆಯು ಬೇಸಿಗೆಯಲ್ಲಿ ಬೇಡವೇ ಬೇಡ ಎನಿಸುತ್ತದೆ. ಬೇಸಿಗೆಯಲ್ಲಿ ಬೇಕೆನಿಸುವ ಶೀತದ ಛಾಯೆಯನ್ನು ಚಳಿಗಾಲದಲ್ಲಿ ದೂರ ಇಟ್ಟಿರುತ್ತೇವೆ. ಇದೇ ಸುಖ ದುಃಖಗಳ ಸ್ಥಿತಿಯು ಇರುತ್ತದೆ. ಒಮ್ಮೆ ಸುಖವೆನಿಸಿದ ವಸ್ತು ಯಾವಾಗಲೂ ಸುಖವಾಗಿಯೇ ಇರುತ್ತದೆ ಎಂದು ಹೇಳಲಾಗುವುದಿಲ್ಲ. ಕಾಲಾಂತರದಲ್ಲಿ ಅದುವೇ ದುಃಖವಾಗಿ ಮಾರ್ಪಡುತ್ತದೆ. ಅಂತೆಯೇ ಸಂಸ್ಕೃತದಲ್ಲಿ ಸುಖ ಮತ್ತು ದುಃಖಗಳ ಲಕ್ಷಣವನ್ನು ಬರೆಯುವಾಗ ಅನುಕೂಲ ವೇದನೀಯಂ ಸುಖಂ ಮತ್ತು ಪ್ರತಿಕೂಲ ವೇದನೀಯಂ ದುಃಖಂ ಎಂಬುದು ಯಾವಾಗ ಬುದ್ಧಿಗೆ ಅನುಕೂಲವಾಗಿ ತೋರುತ್ತದೆಯೋ ಆಗ ಅದು ಸುಖವಾಗಿ ಮತ್ತು ಯಾವುದು ಯಾವಾಗ ಪ್ರತಿಕೂಲವಾಗಿ ತೋರುತ್ತದೆಯೋ ಆಗ ಅದು ದುಃಖವಾಗಿ ಕಾಣುತ್ತದೆ ಎಂಬುದಾಗಿ ಸುಖ ದುಃಖಗಳ ಲಕ್ಷಣವನ್ನು ಇಲ್ಲಿ ತಿಳಿಸಲಾಗಿದೆ. ಶರಣು ಶರಣಾರ್ಥಿಗಳು.